ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ನಾನು ನಿಮ್ಮೆಲ್ಲ ಪ್ರೀತಿಯ ತೃಪ್ತಿ ಬಸವರಾಜ್. ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಅಂದ್ರೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ ಇನ್ನೇನು ಫಿನಾಲೆ ಹತ್ರ 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 ಬರ್ತಿದ್ದ ಹಾಗೇನೆ ಎಲ್ರು ಸೀರಿಯಸ್ ಆಗಿ ಆಟ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಜಾಸ್ತಿ ಸೀರಿಯಸ್ ಇನ್ಸಿಡೆಂಟ್ಸ್ ಜಾಸ್ತಿ ಇತ್ತು. ಹತ್ರ ಹತ್ರ ಬಂದಂಗು ಫನ್ ಅನ್ನೋ ಪಾರ್ಟೇ ಕಳ್ದೋಗ್ತಿದೆಯೇನೋ ಅನ್ನೋದು ಕಾಣಿಸ್ತಾ ಇದೆ. ಸೊ ಅಶ್ವಿನಿ ಗೌಡ ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಆಟವನ್ನ ಆಡ್ತಿದ್ದಾರೆ. ಮುಂಚೆ ಇದ್ದ ಲೈಕ್ ಹೇಗೆ ಅಂತ ಹೇಳಿದ್ರೆ 2.0 ಅನ್ನೋ ವರ್ಷನ್ ನ ಒಂದು ಶುರು ಮಾಡಿರ್ತಾರೆ. ಅವರು ಅದನ್ನ ಇವಾಗ ಬ್ರೇಕ್ ಮಾಡಿ ಹೊರಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಫಸ್ಟ್ ಮೊದಲನೇದಾಗಿ ಮಾತಾಡೋದಾದ್ರೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವ್ರ ಬಗ್ಗೆನೇ ಮಾತಾಡೋಣ. ಅವರಿಬ್ರು ಮಧ್ಯದಲ್ಲಿ ಒಂದು ವಾಗ್ವಾದ ನಡೆಯುತ್ತೆ. ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವರು ನಿನ್ನ ಟೈಮ್ ಮುಗೀತು ಕಣೋ ಅಂತ ಹೇಳ್ತಾರೆ. ಸೊ ಒಂದು ಟೈಮ್ ವರ್ಗೂನು ಅಶ್ವಿನಿ ಗೌಡ ಅವರು ಎಲ್ಲವನ್ನು ಸಹಿಸ್ಕೊಂಡು 2.0 ವರ್ಷನ್ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಸಹಿಸ್ಕೊಂಡು ಏನೇ ಮಾಡಿದ್ರು ಅವರೇ ಒಳಗಡೆಯಿಂದ ಸಹಿಸ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರು ಬ್ಲಾಸ್ಟ್ ಆಗ್ಬಿಡ್ತಾರೆ. ಎಷ್ಟು ಅಂತ ತಡ್ಕೊಳ್ತಾರ್ರಿ ಒಬ್ಬ ಮನುಷ್ಯ ಆಗಿದ್ದವನು. ಗಿಲ್ಲಿ ಅವ್ರು ಮಾಡೋ ತರ್ಲೆಗೆ ಅವ್ರು ಮಾತಾಡೋ ಆ ಮಾತುಗಳಿಗೆ ನಿನ್ನ ಟೈಮ್ ಮುಗೀತು, ಇನ್ ನಾನ್ ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಎಲ್ಲರೂ ಮನೆಯಿಂದ ಹೊರಗೆ ಹೋಗ್ ಆಯ್ತು. ಸೊ ಈಗ ಹತ್ರ ಬರ್ತಾ ಬರ್ತಾ ಜಾಸ್ತಿ ಸಮಯನ ಧ್ರುವಂತ್ ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಅಂದ್ರೆ ಇನ್ನೇನು 8 ಜನ ಉಳಿದಿದ್ದಾರೆ ಅಷ್ಟೇ ಮನೆಯಲ್ಲಿ. ಇಂಥ ಸಮಯದಲ್ಲಿ ಗಿಲ್ಲಿ ಅವರು ಕೊಡೋ ಕಾಟಕ್ಕೆ ಈ ಮಾತನ್ನ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವರು ಕಾವ್ಯ ಜೊತೆ ಕೂಡ ಮಾತನಾಡ್ತಾರೆ. ಕಾವ್ಯ ಜೊತೆಗೆ ಮಾತನಾಡ್ತಾರೆ ಅಂದ್ರೆ ಒಂದು ಟಾಸ್ಕ್ ನಲ್ಲಿ ಸೊ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯುತ್ತೆ ನಿನ್ನೆ ಎಪಿಸೋಡ್ ನಲ್ಲಿ. ಆ ಸಮಯದಲ್ಲಿ ಒಬ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಅವರ ಇಡೀ ಬಿಗ್ ಬಾಸ್ ಮನೆಯ ಎಲ್ಲಾ ಸಂಚಿಕೆಯ ಅವರ ತಪ್ಪುಗಳನ್ನ ಮೆನ್ಷನ್ ಮಾಡಿ ನಾಮಿನೇಷನ್ ಮಾಡ್ಬೇಕಿರುತ್ತೆ. ಇಂತ ಟೈಮ್ ನಲ್ಲಿ ಈ 2 ಘಟನೆಯಲ್ಲಿ ಒಂದು ಅಶ್ವಿನಿ ಅವ್ರನ್ನ ಕಾವ್ಯ ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿದಾಗ ಅಶ್ವಿನಿ ಅವರ ಪ್ರತಿ ಒಂದು ತಪ್ಪನ್ನ ಎತ್ತು ಹಿಡ್ದು ಮಾತನಾಡ್ತಾರೆ. ಮುಂಚೆಯಿಂದ ನಡೆದ ಪ್ರತಿಯೊಂದು ತಪ್ಪನ್ನ ಎತ್ತು ಮಾತಾಡ್ತಾರೆ. ಸೊ ಎರಡನೇ ಅಂದ್ರೆ 2.0 ಏನಿದೆ ಅಶ್ವಿನಿ ಗೌಡ ಅವ್ರದ್ದು ಅದು ಪೂರ್ತಿಯಾಗಿ ಸುಳ್ಳು ಅನ್ನೋದನ್ನ ಹೇಳ್ತಾರೆ. ಅದೆಲ್ಲ ಒಂದು ನಾಟಕ ಅನ್ನೋದನ್ನ ಕೂಡ ಹೇಳ್ತಾರೆ ಕಾವ್ಯ ಅವರು. ಅದೆಷ್ಟರ ಮಟ್ಟಕ್ಕೆ ಸರಿ ತಪ್ಪು ಅನ್ನೋದು ನೀವೇ ನೋಡಿದೀರಾ. ಅಂಡ್ ಅದ್ರ ಜೊತೆಗೆ ಕಾವ್ಯ ಅವರು ಹೇಳ್ತಾರೆ ಹೊರಗಡೆ ಅಶ್ವಿನಿ ಗೌಡ ಅವರು ಎಷ್ಟೇ ಹೆಣ್ಣು ಮಕ್ಕಳ ಬಗ್ಗೆ ಹೋರಾಟಗಳನ್ನ ಮಾಡಿದ್ರು, ವುಮೆನ್ ಪ್ರೊಟೆಕ್ಷನ್ಗೋಸ್ಕರ ಎಷ್ಟೇ ಹೋರಾಟ ಮಾಡಿದ್ರು ಮನೆ ಒಳಗೆ ಹೆಣ್ಣು ಮಕ್ಕಳನ್ನ ನಿಂದಿಸಿ ಮಾತನಾಡ್ತಿದ್ದಾರೆ ಅನ್ನೋದು ಕಾವ್ಯ ಅವರ ಅಪವಾದ ಆಗಿರುತ್ತೆ. ಬಟ್ ಆದ್ರೆ ನೀವು ನಾವೆಲ್ಲ ನೋಡೇ ಇದೀವಿ ಅಶ್ವಿನಿ ಗೌಡ ಅವ್ರ ಬಗ್ಗೆ. ಮುಂಚೆಯಿಂದನೂ ಹೇಗಿದ್ರು ಅವ್ರ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೇಗೆ ದಾಟಿ ಬರ್ತಾರೆ. ಆ ಎರಡನೇ 2.0 ಏನು ಶುರು ಮಾಡ್ತಾರೆ ಆಗ ಅಶ್ವಿನಿ ಗೌಡ ಅವರು ಎಷ್ಟು ಚೇಂಜ್ ಆಗ್ತಾರೆ ನೋಡಿದೀವಿ. ಅದೆಲ್ಲ ಅವರ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ ಮೇಲೂನು ರಿಗ್ರೆಷನ್ ಅನ್ನೋದನ್ನ ತೋರ್ಸದ್ ಮೇಲೂನು ಮತ್ತೆ ಹಳೆಯದನ್ನೆಲ್ಲ ಎತ್ತಿ ಮಾತನಾಡೋದು ಎಷ್ಟು ಸರಿ ಅನ್ನೋದನ್ನ ನೀವೇ ಗಮನಿಸ್ಬೇಕಾಗತ್ತೆ. ಅಂಡ್ ಇದ್ರ ಬಗ್ಗೆ ಅಶ್ವಿನಿ ಗೌಡ ಅವ್ರು ಕೂಡ ಕಾವ್ಯ ಅವರಿಗೆ ಅದೇ ತರ ಪ್ರತ್ಯುತ್ತರ ಕೊಡ್ತಾರೆ. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅವ್ರು ಒಂದೇ ಮಾತನಲ್ಲೇ ಮುಗಿಸ್ಬಿಡ್ತಾರೆ. ಇದನ್ನೆಲ್ಲ ಕನ್ನಡ ಜನತೆ ನೋಡ್ತಾ ಇದ್ದಾರೆ, ಅವರೇ ನೋಡ್ತಾ ಇದ್ದಾರೆ, ಅವರಿಗೆ ಗೊತ್ತಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ನಾವೆಲ್ಲ ನೋಡ್ತಾನೆ ಇದೀವಿ ಏನ್ ನಡೀತಿದೆ ಮನೆ ಒಳಗೆ ಅಂತ ಹೇಳ್ಬಿಟ್ಟು. ಯಾರ್ದು ತಪ್ಪು ಸರಿ ಅನ್ನೋದು ಪ್ರತಿಯೊಂದು ನಮಗೇನೆ ಗೊತ್ತಿದೆ, ನಮಗೇನೆ ಗೊತ್ತಿದೆ ಅಂತ ನಾನ್ ಹೇಳ್ಬೋದು. ಇದೇ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಅವರ ಚಾನ್ಸ್ ಬಂದಾಗ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ ಮೊದಲನೇದಾಗಿ ಕಾವ್ಯ ಅವ್ರ ಸ್ಟಿಕ್ಕರ್ ಹಾಕ್ಬಿಡ್ತಾರೆ. ನಂತರ ನಾಮಿನೇಷನ್ ಅಂತ ಹೇಳ್ಬೇಕಲ್ಲ ಗುರು ಅಂತ ಹೇಳ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ತಾರೆ. ಸೊ ಇದೊಂದು ಘಟನೆ ನಡೆಯುತ್ತೆ. ಅಂಡ್ ಇದ್ರ ಜೊತೆಗೆ ಗಿಲ್ಲಿ ಅವರು ರಕ್ಷಿತಾ ಅವ್ರ ಜೊತೆಗೆ ಮಾತನಾಡ್ಬೇಕಾದ್ರೆ ರಕ್ಷಿತಾ ಜೊತೆಗೆ ವೆರಿ ಕ್ಯಾಶುವಲ್ ಆಗಿ ಮಾತಾಡ್ತಾ ನೀನು ಕಾವ್ಯನ ಪ್ರತಿ ಸತಿ ನಾಮಿನೇಷನ್ಗೆ ತಗೊಂಬರ್ತೀಯಾ, ಯಾಕೆ ನಿನಗೆ ಅವ್ರ ಮೇಲೆ ಕೋಪನ ಅನ್ನೋ ರೀತಿಯಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಆಗ ರಕ್ಷಿತಾ ಅವ್ರು ಹೇಳ್ತಾರೆ ನನಗೆ ಕಾವ್ಯ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು. ಇದು ಎಷ್ಟರ ಮಟ್ಟಕ್ಕೆ ನಿಜ ಅನ್ನೋದನ್ನ ನೀವೇ ಹೇಳ್ಬೇಕು ನನಗೆ. ಸೊ ಇದ್ರ ಜೊತೆಗೆ ಸ್ಪಂದನ ಮನೆಯಿಂದ ಹೋಗ್ಬೇಕಾದ್ರೆ ನೀನು ಸ್ಪಂದನ ಅಷ್ಟು ಕ್ಲೋಸ್ ಇದ್ರು ಯಾಕೆ ಅಳ್ಳಿಲ್ಲ ಅಂತ ಕೂಡ ಕೇಳ್ತಾರೆ. ಆದ್ರೆ ಇದಕ್ಕೆ ನಮ್ಮ ರಕ್ಷಿತಾ ಅವ್ರ ಹತ್ರ ಯಾವುದೇ ತರದ ಉತ್ತರ ಇರ್ಲಿಲ್ಲ. ಅಂಡ್ ಇದ್ರ ಜೊತೆಗೆ ರಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಾದ್ರೆ ರಕ್ಷಿತಾ ಅವರ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಿದೆ. ಈ ವಿಡಿಯೋಗಳು ಎಷ್ಟೊಂದು ಅಂದ್ರೆ ಅವರ ಮೊದಲಿನ ವರ್ಷನ್ ತರ ಬಿಗ್ ಬಾಸ್ ಮನೆಗೆ ಹೋಗಿರೋ ತರ ಈ ವಿಡಿಯೋಗಳನ್ನ ಮಾಡಿ ಎಷ್ಟು ವೈರಲ್ ಮಾಡ್ತಿದಾರೆ ಅಂದ್ರೆ ರಕ್ಷಿತಾ ಅವ್ರ ಫ್ಯಾನ್ ಬೇಸ್ ಎಷ್ಟಿದೆ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದ್ ಜನ ಅಷ್ಟೊಂದ್ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಅದಾದ ನಂತರ
ಇನ್ನು ನಮ್ಮ ಫಿನಾಲೆ ಬಗ್ಗೆ ಮಾತಾಡೋದಾದ್ರೆ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. ಸೊ ಇನ್ನು 8 ಜನ ಮಾತ್ರ ಉಳ್ಕೊಂಡಿದ್ದಾರೆ ನಮ್ಮ ಬಿಗ್ ಬಾಸ್ ಮನೇಲಿ. ಸೊ ಮುಂದೆ ಏನ್ ನಡೆಯುತ್ತೆ? ಈ ವಾರ ಆಬ್ವಿಯಸ್ಲಿ ಧನುಷ್ ಅವರು ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಕ್ಯಾಪ್ಟನ್ಸಿಯಲ್ಲಿದ್ಬಿಟ್ಟು ಧನುಷ್ ಅವರು ನಾಮಿನೇಷನ್ ಇಂದ ಸೇವ್ ಆಗಿದ್ದು ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಈ ವಾರದಲ್ಲಿ. ಬಿಕಾಸ್ ಹತ್ರ ಬರ್ತಾ ಇದ್ದಂಗೂ ಎಷ್ಟು ಮನೇಲಿ ಉಳ್ಕೊಳ್ಳೋಕೆ ಸಾಧ್ಯನೋ ಅದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕಾಗಿ ಬರುತ್ತೆ. ಈ ಮಧ್ಯದಲ್ಲಿ ಜಗಳಗಳು ಜಾಸ್ತಿ ಆಗಿದೆ, ಫನ್ ಫ್ಯಾಕ್ಟರ್ಸ್ ಕಮ್ಮಿ ಆಗಿದೆ. ಆದ್ರೆ ಬಿಗ್ ಬಾಸ್ಗೆ ಇರೋ ಫ್ಯಾನ್ ಬೇಸ್ ಮಾತ್ರ ಇವತ್ತಿಗೂ ಅಷ್ಟೇನೆ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್.